ಶ್ರೀ ಮಹಾಗಣಾಧಿಪತಯೇ ನಮಃ. ಗುರುಭ್ಯೋ ನಮಃ. ನಮಸ್ಕಾರ. ನಾನು ದಿವ್ಯಾ ಸುಬ್ರಹ್ಮಣ್ಯ. ಜ್ಯೋತಿಷ್ಯ ಜಾಗೃತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ವರ್ಷ ಭವಿಷ್ಯವನ್ನ 2026ನೇ ಇಸ್ವಿ ಬರ್ತಾ ಇದೆ, ಅದಕ್ಕೆ ವರ್ಷ ಭವಿಷ್ಯವನ್ನ ಈಗಾಗಲೇ ತಿಳ್ಕೊಂಡಿದೀವಿ. ಆದ್ರೆ ಪ್ರತಿ ತಿಂಗಳಲ್ಲೂ ಯಾವ ಗ್ರಹದ ಬದಲಾವಣೆಯಿಂದ ಯಾವ ರೀತಿಯ ಒಂದು ರಿಸಲ್ಟ್ಸ್ ನ ದ್ವಾದಶ ರಾಶಿಗಳಲ್ಲಿ ಹುಟ್ಟಿದವರು ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಒಂದು ವಿವರಣೆಯನ್ನ ಕೊಡೋಣ ಅನ್ನುವಂಥದ್ದು ನನ್ನ ಉದ್ದೇಶ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಜನವರಿ ತಿಂಗಳ 12 ರಾಶಿಗಳ ಮಾಸ ಭವಿಷ್ಯವನ್ನ ತಿಳಿಸ್ತೀನಿ. ಈ ರೀತಿ ಪ್ರತಿ ತಿಂಗಳು ನಿಮ್ಗೆ ಈ ತಿಂಗಳ ಭವಿಷ್ಯ ಇನ್ನ ಮುಂದೆ ದೊರೆಯುತ್ತೆ. ಸೊ ನಿಮ್ಗೆ ಇದರ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಕೂಡ ಈ ತಿಂಗಳನ್ನ ಪ್ಲಾನ್ ಮಾಡ್ಕೊಳ್ತೀರಾ ಅಂತ ಅನ್ನೋದಾದ್ರೆ ಈ ವಿಡಿಯೋಗಳನ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ನ. ಬನ್ನಿ ಹಾಗಾದ್ರೆ ದ್ವಾದಶ ರಾಶಿಗಳ ರಾಶಿ ಭವಿಷ್ಯವನ್ನ ತಿಳ್ಕೊಳ್ಳೋಣ. ಮೇಷರಾಶಿ. ಮೇಷರಾಶಿಯವರಿಗೆ ಕೆಲಸ ಮಾಡುವಂತಹ ಸ್ಥಳದಲ್ಲಿ ಹೊಸ ಹೊಸ ಅವಕಾಶಗಳು ಕಾಣಿಸ್ಕೊಳ್ತವೆ. ಅಂದ್ರೆ ನೀವು ಜಾಬ್ ಹುಡುಕ್ತಾ ಇದ್ದೀರಾ, ನಿಮ್ಗೆ ಆಪರ್ಚುನಿಟೀಸ್ ಬೇಕಾ, ಈ ತಿಂಗಳು ಟ್ರೈ ಮಾಡಿ. ಖಂಡಿತ ನಿಮ್ಗೆ ಅದರಲ್ಲೂ 15ನೇ ತಾರೀಕಿಗೆ ಮುಂಚೆ ನಿಮ್ಗೆ ಹೆಚ್ಚು ಅವಕಾಶಗಳು ಬರೋದಕ್ಕೆ ಅವಕಾಶ ಇರುತ್ತೆ. ನಿಮ್ಮಲ್ಲಿ ಈ ಸಮಯದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತೆ. ಆದ್ರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಿಧಾನವಾದ ಸುಧಾರಣೆ, ಅಂದ್ರೆ ಯಾವ್ದಾದ್ರು ವಿಚಾರದಲ್ಲಿ ಫೈನಾನ್ಸಸ್ ಪ್ರಾಬ್ಲಮ್ ಇತ್ತು ಅಂದ್ರೆ ನಿಮ್ಗೆ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ. ಆರೋಗ್ಯದ ವಿಚಾರಕ್ಕೆ ಬಂದಾಗ ತಲೆನೋವು ಮತ್ತೆ ಒತ್ತಡ ಈ ತಿಂಗಳಲ್ಲಿ ಹೆಚ್ಚಾಗಿ ನಿಮ್ಮನ್ನ ಬಾಧಿಸೋದಕ್ಕೆ ಅವಕಾಶ ಇರುತ್ತೆ. ಇನ್ನು 2ನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಅವರಲ್ಲಿ ಕುಟುಂಬದಲ್ಲಿ ಸಂತೋಷಕರವಾದಂತಹ ವಾತಾವರಣ ಇರುತ್ತೆ. ಖರ್ಚು ಸ್ವಲ್ಪ ಹೆಚ್ಚಾಗುವ, ಅನವಶ್ಯಕ ಖರ್ಚುಗಳು ಹೆಚ್ಚಾಗೋದಕ್ಕೆ ಅವಕಾಶ ಇರುತ್ತೆ. ಸ್ವಲ್ಪ ಖರ್ಚಿನ ನಿಯಂತ್ರಣ ಇಲ್ಲಿ ತುಂಬಾ ಅಗತ್ಯವಾಗಿ ಇರುತ್ತೆ. ಕೆಲಸದಲ್ಲಿ ಸಹೋದ್ಯೋಗಿಗಳ ಒಂದು ಸಹಕಾರ, ಕೋಆಪರೇಷನ್ ನಿಮ್ಗೆ ದೊರೀತಾ ಹೋಗುತ್ತೆ. ಹಾಗೇನೆ ಆರೋಗ್ಯ ಆಲ್ಮೋಸ್ಟ್ ನಿಮ್ಗೆ ಈ ತಿಂಗಳು ಪೂರ್ತಿ ಚೆನ್ನಾಗಿದ್ದು ನಿಮ್ಗೆ ಸಪೋರ್ಟಿವ್ ಆಗಿ ಇರುತ್ತೆ ಅಂತ ಹೇಳ್ಬಹುದು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮ್ಮ ಕಮ್ಯುನಿಕೇಶನ್ ಇಂದ ನಿಮ್ಗೆ ಲಾಭ ಆಗುತ್ತೆ. ಯಾವ್ದೋ ಒಂದು ಡೀಲ್ ಈ ಸರಿ ಕ್ಲಿಯರ್ ಮಾಡ್ಬೇಕಾಗಿರುತ್ತೆ. ನಿಮ್ಮ ಕಮ್ಯುನಿಕೇಶನ್ ಇಂದ ಆ ಡೀಲ್ ಆಗತ್ತೆ ಅಂತ ಹೊಸ ಒಪ್ಪಂದಗಳನ್ನ ಮಾಡ್ಕೊಳ್ತೀರಾ ಅಂತ ಹೇಳ್ಬಹುದು. ಹಾಗೇನೆ ಪ್ರೀತಿ ಪ್ರೇಮ ಜೀವನದಲ್ಲಿ ಕೂಡ ಸ್ವಲ್ಪ ಕ್ಲಾರಿಟಿ ಬೇಕಾಗತ್ತೆ ಅಂತ. ಸರಿಯಾಗಿ ಕ್ಲಾರಿಟಿ ಇಲ್ಲ ನಿಮ್ಗೆ, ನಿದ್ರಾ ಭಂಗ ಆಗೋದಕ್ಕೆ ಈ ತಿಂಗಳು ಅವಕಾಶ ಇರುತ್ತೆ, ನಿದ್ದೆ ಇಲ್ಲದೆ ಒದ್ದಾಡುವಂಥದ್ದು ಅಂತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಭಾವನಾತ್ಮಕವಾಗಿ ಮಾನಸಿಕವಾಗಿ ತುಂಬಾ ಏರಿಳಿತಗಳು ಜಾಸ್ತಿ ಇರುತ್ತೆ. ಕುಟುಂಬದಲ್ಲಿ ಜವಾಬ್ದಾರಿ ಹೆಚ್ಚಾಗಿರುತ್ತೆ, ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ಉದ್ಯೋಗದಲ್ಲಿ ಸ್ವಲ್ಪ ನಿಧಾನವಾದ ಪ್ರಗತಿ, ಯಾವ್ದೋ ಒಂದು ಪ್ರಮೋಷನ್ ಸಿಗ್ಬೇಕು, ಅದು ಸಿಗ್ತಾ ಇಲ್ಲ, ತುಂಬಾ ಸ್ಲೋ ಆಗುತ್ತೆ. ಹಾಗೇನೆ ಹೊಟ್ಟೆಗೆ ಸಂಬಂಧಿಸಿದಂತಹ ತೊಂದರೆಗಳು ನಿಮ್ಗೆ ಕಾಡೋದಿಕ್ಕೆ ಅವಕಾಶ ಇರುತ್ತೆ. ಸಿಂಹರಾಶಿ. ಸಿಂಹರಾಶಿಯವರಿಗೆ ನಾಯಕತ್ವದ ಗುಣಗಳು ನಿಮ್ಮನ್ನ ಹೆಚ್ಚಾಗಿ ಆಕ್ಯುಪೈ ಮಾಡ್ತವೆ ಈ ಸರಿ. ಅದರಿಂದ ಪ್ರಶಂಸೆನೂ ದೊರೀತಾ ಹೋಗುತ್ತೆ. ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ. ಹಾರ್ಟ್ ರಿಲೇಟೆಡ್, ಹೃದಯಕ್ಕೆ ರಕ್ತ ಒತ್ತಡಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ಎದುರಾಗಬಹುದು. ನೀವು ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನೀವ್ ಏನ್ ಕೆಲಸ ಅನ್ಕೊಂಡಿರ್ತೀರೋ ಈ ಟೈಮಲ್ಲಿ ಅದು ಕ್ಲಿಯರ್ ಆಗೋದಕ್ಕೆ ಅವಕಾಶ ಇರುತ್ತೆ. ಸೇವಾ ಕ್ಷೇತ್ರಗಳು, ನೀವೇನಾದ್ರೂ ಒಂದು ಸೇವೆಯನ್ನ ಮಾಡುವಂತಹ ಕ್ಷೇತ್ರದಲ್ಲಿದ್ರೆ ನಿಮ್ಗೆ ತುಂಬಾ ಒಳ್ಳೇದು. ವಾದ ವಿವಾದಗಳಿಂದ ನೀವು ಈ ಸಮಯದಲ್ಲಿ ದೂರ ಇರ್ಬೇಕಾಗತ್ತೆ. ಆದ್ರೆ ಆರೋಗ್ಯ ನಿಮ್ಗೆ ಪೂರ್ತಿ ಕೋಆಪರೇಟಿವ್ ಆಗಿ ಇರುತ್ತೆ ಅಂತ ಹೇಳ್ಬಹುದು. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಸಂಬಂಧದಲ್ಲಿ ಅಸಮತೋಲನ ಆಗುವಂತಹ ಅಗತ್ಯ ಇರುತ್ತೆ. ಹಾಗೇನೆ ಕೆಲಸದಲ್ಲಿ ಯಾವ್ದಾದ್ರು ನಿರ್ಧಾರ ತೆಗೆದುಕೊಳ್ತೀರಾ ಅಂತ ಅಂದ್ರೆ ಸ್ವಲ್ಪ ಆ ನಿರ್ಧಾರವನ್ನ ಯೋಚಿಸಿ ತಗೊಳ್ಬೇಕಾಗತ್ತೆ. ಯಾಕೆಂದ್ರೆ ಫೈನಾನ್ಸಸ್ ಪ್ರಾಬ್ಲಮ್ ಆಗೋದಿಕ್ಕೆ ಅಥವಾ ಏರಿಳಿತಗಳಾಗೋದಿಕ್ಕೆ ಚಾನ್ಸ್ ಇರುತ್ತೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದಾಗ ಬೆನ್ನು ಮತ್ತೆ ಕುತ್ತಿಗೆ ನೋವು ನಿಮ್ಮನ್ನ ಹೆಚ್ಚಾಗಿ ಕಾಡೋದಕ್ಕೆ ತುಲಾರಾಶಿಯವರಿಗೆ ಅವಕಾಶ ಇರುತ್ತೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಗುಪ್ತ ಶತ್ರುಗಳಿಂದ ನೀವು ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ. ಹಾಗೇನೆ ಅಧ್ಯಯನ ಮಾಡ್ತಾ ಇದ್ದೀರಾ, ಯಾವ್ದಾದ್ರು ರಿಸರ್ಚ್ ಫೀಲ್ಡ್ ಅಲ್ಲಿ ಇದ್ರೆ ತುಂಬಾ ಒಳ್ಳೇದು. ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಕಷ್ಟ ನಷ್ಟಗಳು ಹೆಚ್ಚಾಗಿರ್ತವೆ ಈ ತಿಂಗಳಲ್ಲಿ. ಹಾಗೆ ಮಾನಸಿಕ ಒತ್ತಡ ಕೂಡ ನಿಮ್ಮನ್ನ ಕಾಡೋದಿಕ್ಕೆ ಅವಕಾಶ ಇರುತ್ತೆ. ಇನ್ನು ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರಿಗೆ ಪ್ರಯಾಣದ ಯೋಗ, ಶಿಕ್ಷಣ ಮತ್ತೆ ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳನ್ನ ಏನಾದ್ರೂ ನೀವು ತಗೊಂಡಿದ್ರೆ ಅಲ್ಲಿ ನಿಮಗೆ ಲಾಭ ಗಳಿಸೋದಕ್ಕೆ, ಒಳ್ಳೆ ಒಂದು ಮಾರ್ಕ್ಸ್ ಬರೋದಕ್ಕೆ ಅವಕಾಶ ಇರುತ್ತೆ. ಹೊಸ ಅವಕಾಶಗಳು ನಿಮ್ಮನ್ನ ಹುಡುಕೊಂಡು ಬರ್ತವೆ. ಆರೋಗ್ಯ ಕೂಡ ನಿಮ್ಗೆ ಈ ಸಮಯದಲ್ಲಿ ಪೂರ್ತಿ ಸಪೋರ್ಟಿವ್ ಆಗಿರುತ್ತೆ ಅಂತ ಹೇಳ್ಬಹುದು. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಕೆಲಸ ಮಾಡುವಂತಹ ಸ್ಥಳದಲ್ಲಿ ಹೆಚ್ಚಿನ ಜವಾಬ್ದಾರಿ ಹೆಚ್ಚಾಗಿರುತ್ತೆ. ನಿಮ್ಮ ದೊಡ್ಡವರು, ನಿಮ್ಮ ಪೇರೆಂಟ್ಸ್ ಅಥವಾ ನಿಮ್ಮ ಹಿತೈಷಿಗಳು ನಿಮ್ಗೆ ಸಪೋರ್ಟಿವ್ ಆಗಿರುತ್ತೆ. ಆದ್ರೆ ಸಂಧಿವಾತ ಅಥವಾ ಕೀಲು ನೋವು ಈ ಸಮಯದಲ್ಲಿ ನಿಮ್ಮನ್ನ ಕಾಡಬಹುದು. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಹೊಸ ಆಲೋಚನೆಗಳು ಬರ್ತವೆ, ಹೊಸ ಸ್ನೇಹಿತರು ಬರ್ತಾರೆ. ಆ ಸ್ನೇಹಿತರಿಂದ ಸಪೋರ್ಟ್ ಸಿಗ್ತಾ ಹೋಗುತ್ತೆ. ಹಾಗೇನೆ ಟೆಕ್ನಾಲಜಿ ಕ್ಷೇತ್ರದಲ್ಲಿ, ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ಏನಾದ್ರು ಇದ್ರೆ ನಿಮ್ಗೆ ತುಂಬಾ ಶುಭ ಫಲಗಳನ್ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಕಣ್ಣಿಗೆ ಸಂಬಂಧಿಸಿದಂತಹ ದೋಷಗಳೇನಾದ್ರೂ ಇದ್ದಲ್ಲಿ ಅವು ಉಲ್ಬಣಿಸೋದಕ್ಕೆ ಅವಕಾಶ ಇರುತ್ತೆ. ಇನ್ನು
ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಪ್ರೇಮ ಜೀವನದಲ್ಲಿ ಭಾವನಾತ್ಮಕವಾಗಿ ನೀವು ಸಿಲುಕಿ ಹಾಕಿಕೊಳ್ತೀರಾ ಅಂತ ಹೇಳ್ಬೋದು. ಹಣಕಾಸಿನ ವಿಚಾರದಲ್ಲಿ ಕೂಡ ನಿಮ್ಗೆ ಸಾಕಷ್ಟು ಸಮಸ್ಯೆಗಳು ಬರೋದಕ್ಕೆ ಅವಕಾಶ ಇರುತ್ತೆ. ನಿಮ್ಮನ್ನ ಜನ ಚೀಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹಾಗೇನೆ ನಿಮ್ಗೆ ಈಗ ಕುಟುಂಬದ ವಿಚಾರದಲ್ಲಿ ಅಂತ ಬಂದಾಗ ಕುಟುಂಬದಲ್ಲಿ ಕೂಡ ಕೆಲವು ಮೋಸಗಳು ಆಗೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಮೀನರಾಶಿಯವರು ಈ ಸಾರಿ ತುಂಬಾ ಕೇರ್ಫುಲ್ ಆಗಿ ಇರ್ಬೇಕಾಗಿರುವಂತಹ ಒಂದು ಸಮಯ ಅಂತ ಹೇಳ್ಬೋದು. ಇನ್ನು ಯಾವ ಗ್ರಹದ ಆರಾಧನೆಯನ್ನ ಈ ತಿಂಗಳಲ್ಲಿ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಹೇಳಿದ್ರೆ ಸೂರ್ಯಾರಾಧನೆಯನ್ನ ಮಾಡ್ಕೊಳ್ಳೋದು ಒಳ್ಳೇದು. ಪ್ರತಿದಿನ ಬೆಳಗ್ಗೆ ಎದ್ದ ಕೂಡಲೇ ಸೂರ್ಯನಿಗೆ ನೀವು ಹಲ್ಲುಜ್ಬೇಕು. ಫಸ್ಟ್ ಹಲ್ಲುಜ್ಜಿ ಬಾಯನ್ನ ಶುಚಿ ಮಾಡ್ಕೊಂಡು ಸೂರ್ಯನಿಗೆ ನಮಸ್ಕಾರವನ್ನು ಮಾಡೋದು, ಸೂರ್ಯನಿಗೆ ಸ್ನಾನ ಆದ ನಂತರ ಸೂರ್ಯನಿಗೆ ಅರ್ಘ್ಯವನ್ನು ಕೊಡೋದು ತುಂಬಾ ಒಳ್ಳೆಯ ರಿಸಲ್ಟ್ಸ್ ನ ತಂದ್ಕೊಡುತ್ತೆ. ಜನವರಿ ತಿಂಗಳಲ್ಲಿ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಮಸ್ಕಾರ.